ಮಾರಾಯ ಬಾಣ ಪ್ಲೀಸ್ ಅದು ಎಷ್ಟು ಇಡ್ತೀಯ ತಿನ್ಬಿಟ್ಟು ಬಾಯಿ ಕಡಿಕೆ. ಅಯ್ಯೋ ಮಲ್ಲಮ್ಮ ಪೇಸ್ಟ್ ತರ ಇದೆ ಒಳ್ಳೆ. ಹೊರದ್ ನಾನ್ರಿ ಸುಮ್ಕೂರ್ರಿ. ಅಕ್ಕ ಮಾಡ್ಬೇಕಿದೀನಿ ಎಲ್ಲ ಕೆಲಸ. ಮತ್ತ ಹಳ್ಳಿಯದು ಹಿಂಗೆ ಇದು. ಡೈಲಿ ಪಂಕ್ ಆಗಿ ರೆಡಿಯಾಗಿ ಶಾಪಿಂಗ್ ಹೋಗ್ತಿದ್ದವರು ಸಗಣಿ ಬುಟ್ಟಿ ಒತ್ಕೊಂಡು ತಿಪ್ಪೆಗೆ ಹಾಕೋಕೆ ಹೋಗ್ತಿದ್ದಾರೆ. ಅಣ್ಣ ತಿಪ್ಪೆಗೆ ಹೋಗ್ತಿದ್ಯಾ? ಶಾರ್ಟ್ ಕಟ್ ಏನು ಇಲ್ವಾ? ಏನ್ರಮ್ಮ ಇದು ಮಕ್ಕಳಿಗೆ ಸ್ನಾನ ಮಾಡಿಸಿ ಅಂದ್ರೆ ಒಳ್ಳೆ ಎಮ್ಮೆ ಗುಜ್ದಂಗ್ ಗುಜ್ತಿದ್ದೀರಾ. ಹೆಂಗಿದನ್ನ ಸಮಾಧಾನ ಮಾಡೋದು? ಅಳ್ತಿದೆ ಇದು. ಬೆಳಗ್ಗೆ ಎದ್ದೇಳೋದು ಬಡ ಬಡ, ಸಗಣಿ ಎತ್ತೋದು ಬಡ ಬಡ, ಪಾತ್ರೆ ತೊಳೆಯೋದು ಬಡ ಬಡ. ನಮ್ ಸಿಟಿ ಹೆಣ್ಮಕ್ಳು ಹಳ್ಳಿಗೆ ಹೊಂದ್ಕೊಳ್ಳೋಕೆ ಈಗ್ಲೇ ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ. ಮುಂದೇನಾಗುತ್ತೋ ನೋಡೋಣ ಬನ್ನಿ. ಎನರ್ಜಿಗೆ ರೂವಾರಿ ಅಕುಲ್ ಬಾಲಾಜಿ ನಡೆದಿದ್ದೆ ಹೆದ್ದಾರಿ. ಇನ್ ಮುಂದೆ ಹಳ್ಳಿಲಿ ಗಲ್ಗಲ್ಲಿಲಿ ಜಿಲ್ಲೆಯಲ್ಲಿ ಐಹೊಳೆಯಲ್ಲಿ ನಮ್ದೇ ಸೌಂಡು, ನಮ್ದೇ ಟ್ರೆಂಡು. ನಮ್ಮ ಪವರ್ಫುಲ್ ಹುಡುಗಿಯರ ಮೊದಲನೇ ದಿನದ ಹಳ್ಳಿ ಬದುಕು ಹೇಗಿತ್ತು ಇವೆಲ್ಲವೂ ಕೂಡ ಗೊತ್ತಾಗತ್ತೆ. ರೀಲೋಡೆಡ್ ನ ಪವರ್ಫುಲ್ ಗರ್ಲ್ಸ್ ಬನ್ನಿ. ವೆಲ್ಕಮ್ ಬೇಬಿ ಸ್ನೇಹ. ಈಗ್ಲೂ ಕೂಡ ನಿಮ್ಮ ಹೊಟ್ಟೆನ ಹಿಡ್ಕೊಂಡೇ ಇದ್ದೀರಾ ಅಥವಾ ಲಂಡನ್ಗೆ ಹೋಗಿ ಬಂದೆ ಬೆಳಗ್ಗೆ. ಲಂಡನ್ಗೆ ಹೋಗಿ ಬಂದಿದ್ದೀರಾ? ಅದು ಚಮ್ ಕೊಟ್ರು, ಹಿಡ್ಕೊಂಡು ಕ್ಯಾಟ್ ವಾಕ್ ಮಾಡ್ಕೊಂಡು ಹಿಂಗೆ ಕ್ಯಾಟ್ ವಾಕ್ ಮಾಡಿ ಚಂಬಿಟ್ಕೊಂಡು. ಅದಾದ್ಮೇಲೆ ಏನ್ ಮಾಡಿದ್ರಿ ಅಂತ ತೋರಿಸ್ಬೇಡಿ, ಬರ್ರಿ. ನಿಖಿತಾ, ತುಂಬಾ ಫನ್ನಿ ಎಕ್ಸ್ಪೀರಿಯನ್ಸ್ ನನಗಾಗಿದ್ದು. ನಮ್ಮ ಮನೇಲಿ ಹೇಳಿದ್ರು ಸಗಣಿ ಬಾಚ್ತಿರ್ಬೇಕಾದ್ರೆ ನಮಗ್ ಭಯ ಇತ್ತು ಎಮ್ಮೆ ಹತ್ರ ಹೋಗಕ್ಕೆ. ನಾನಂದ್ರೆ ಸ್ವಲ್ಪ ಸೈಡಿಗೆ ಕಟ್ಟಿ ಅಂತ. ಅವ್ರಿಲ್ಲ ಬಿಚ್ಚಿದ್ರೆ ಓಡೋಗ್ಬಿಡುತ್ತೆ ಅಂದ್ರು. ನಾನು ಇಲ್ಲ ಇಲ್ಲ ಆಂಟಿ ನಾವೆಲ್ಲ ಇದೀವಲ್ಲ ಹೋಗಲ್ಲ ಅನ್ಬಿಟ್ಟು ಬಿಚ್ಬಿಟ್ಟೆ. 2 ಕಿಲೋಮೀಟರ್ ಅಫ್ಕೋರ್ಸ್ ನಿಮ್ ಲೈಫಲ್ಲಿ ಇವೆಲ್ಲ ನೋಡಿರಲ್ಲ ಬಹುಶಃ. ಆದ್ರೆ ಅದ್ರ ಪರಿವರ್ತನೆ ಆಗ್ಬೇಕಲ್ವಾ? ಅದಕ್ಕೇನೆ ಒಂದು ಕಲಿಕೆ, ಪರೀಕ್ಷೆ, ಪರಿಣಾಮ ಅಂತ ಇರುತ್ತೆ. ಇವತ್ತಿನ ಕಲಿಕೆಗೆ ನಿಮ್ಗೆ ಗೆಸ್ಟ್ ಗಳನ್ನು ಕರೀತಾ ಇದ್ದೀನಿ. ಆ ಗೆಸ್ಟ್ ಗಳು ಬರ್ತಾ ಇದ್ದಾರೆ. ಓಕೆ, ಈಗ ಹೇಳಿ ಬಿಬಿ, ಯಾರ್ಯಾರಿಗೆ ಏನೇನ್ ಹೇಳಕ್ ಇಷ್ಟಪಡ್ತೀರಿ? ಬಿಬಿ ಅಂದ್ರೆ ಏನ್ ಬೆಣ್ಣೆ ಅನ್ಸ್ಕೊಂಡಿದ್ರು ಸರ್? ಬಿಬಿ ಅಂದ್ರೆ ಫೈರೇ ಫೈರೇ ಬೆಂಕಿ. ಓ ರಚನಾ, ಏನಮ್ಮ? ಆ ತರ ಸಿಚುಯೇಷನ್ ಲೈಫಲ್ಲಿ ಯಾವತ್ತೂ ಬಂದಿರ್ಲಿಲ್ಲ. ಇಟ್ಸ್ ಲರ್ನಿಂಗ್ ಆಲ್ಸೋ. ಆ ತರ ಜಾಗದಲ್ಲಿ ಹೋಗಿ ಟಾರ್ಬಲ್ ಹಾಸ್ಕೊಂಡು ಆ ಕರಿ ಕಂಬಳಿ ಒತ್ಕೊಂಡು ಮಲಗಿದ್ದು, ಹೊಳೆಗೆ ಸ್ನಾನ ಮಾಡಕ್ ಹೋಗ್ಬೇಕಂತ ಇತ್ತು, ವಾಶ್ರೂಮ್ಸ್ ಫೆಸಿಲಿಟೀಸ್ ಇಲ್ಲ, ಆಚೆಗಡೆ ಅಡ್ಗೆ ಮಾಡ್ಕೋಬೇಕು, ತುಂಬಾ ಹಿಂಸೆನೆ ಆಯ್ತು ಸರ್. ಯಾರು ನಿಮ್ಮನ್ನ ಆಯ್ಕೆ ಮಾಡಿದ್ದು? ನನ್ನ ವೋಟ್ ಮಾಡಿರೋರ್ಗೆ ಒಂದೇ ಒಂದು ಟಕ್ಕರ್ ಕೊಡ್ಬೇಕು. ನಾನು ಹೆಡ್ ಶಾಟೇ ಕೊಡೋದು ಸರ್. ಇಲ್ಲಿ ಒಂದ್ ರಾವಣ ಇಲ್ಲ, 1 2 3 ದೊಡ್ಡ ರಾವಣ. ಇಲ್ಲಿ ಓವರ್ ಆಕ್ಟಿಂಗ್ ರಾವಣ. ಹಿಂಗೆ ರಾವಣ. ಒಂದೊಂದು ರಾವಣನ ಹೆಸರು ಹೇಳಿ. ಚಿತ್ರಕಲಾ, ಚಿತ್ರ ಸರ್ ಅವಳಿಗೆ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಬ್ಬೊಬ್ಬರ ಬಗ್ಗೆ ಸ್ಟೇಟ್ಮೆಂಟ್ ಚೆನ್ನಾಗಿ ಗೊತ್ತು. ಮಾತಲ್ಲೂ ಜನಗಳನ್ನ ಉಳಿಸ್ಕೊಳಕ್ಕಾಗಿಲ್ಲ. ಆಟದಲ್ಲಿ ನೋಡ್ತೀನಿ ನಾನು ಅದೇನ್ ದಬ್ಬ ಹಾಕ್ಬಿಡ್ತಾರೋ ಅಂತ. ಫಸ್ಟ್ ಸರಿಯಾಗಿ ಮಾತಾಡೋದು.
ನಿನಗೆ ಯಾರ ಹತ್ರ ಪ್ರಾಬ್ಲಮ್ ಇದೆಯಾ ಅವ್ರ ಹತ್ರ ಮಾತಾಡ್ಕೋ. ನೀನೇ ದೊಡ್ಡ problem. ಯಾರು ಎಲ್ಲಾರು ಇದೆ. ಓ ಇಷ್ಟು ನಿನ್ ವಾಯ್ಸ್ ಇರಿಟೇಷನ್, ನಿನ್ ವಾಯ್ಸ್ ಎಲ್ಲರಿಗೂ ಇರಿಟೇಷನ್. ಬಾಯಿ ಬಡ್ಕೊಳ್ಳೋದು ಮಾತ್ರ ಅಲ್ಲ, ಜೊತೆಗೆ ಆಟದಲ್ಲಿ ಗೆಲ್ಲಬೇಕು. ಆಗ ನಿಮ್ಗೆ ಪವರ್ ಸಿಗುತ್ತೆ. ನಾ ಲಾಯಕ್ ಅಂತ ಹೇಳಿದ್ರು ತಾನೆ, ನಾವು ಲಾಯಕ್ ಅಂತ ತೋರಿಸಿ. ಎಸ್ ಸರ್. ಎನಿವೇಸ್ ಈಗೆಲ್ಲ ಸುಸ್ತಾಗಿದ್ರಲ್ಲ ಪಾಪ, ನಿಮ್ಗೆಲ್ಲ ಎನರ್ಜಿ ಬೇಕು. ಎನರ್ಜಿ ಬೇಕು ಅಂತಂದ್ರೆ ನಮ್ಮ ಹಳ್ಳಿ ಪವರ್ನ, ಹಳ್ಳಿ ಎನರ್ಜಿ ಆ ಟಾನಿಕ್ ಕೊಡಿಸ್ಲೇಬೇಕು. ತಗೊಂಬನ್ನಿ. ನಾನು ಏನೇ ಕೊಟ್ರು ಕೂಡ ಅದಕ್ಕೊಂದು ಟ್ವಿಸ್ಟ್ ಇರುತ್ತೆ, ಅದರೊಂದು ಕಲಿಕೆ ಇರುತ್ತೆ, ಅದರೊಂದು ಪರೀಕ್ಷೆ ಇರುತ್ತೆ. ನಿಮ್ಗೆಲ್ಲ ಯಾಕೆ ಹಾಲು ಕೊಟ್ವಿ? ಹಾಲ್ ಕರಿಯಕ್ಕೆ. ಇವತ್ತು ನಮ್ಮ ಹಳ್ಳಿ ಪವರ್ನ ಮೊದಲನೇ ಟಾಸ್ಕ್ ಏನ್ ಗೊತ್ತಾ? ಹಾಲು ಕರೆಯುವುದು. ಈಗ ಎಷ್ಟು ಸಲೀಸಾಗಿ ಕುಡಿದ್ಬಿಟ್ರಿ, ಆದ್ರೆ ಆ ಹಾಲ್ ಬರ್ಬೇಕು ಅಂದ್ರೆ ನೀವು ಆ ಹಸುಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಒಂದು ಬಾಂಧವ್ಯನ ಡೆವಲಪ್ ಮಾಡ್ಕೋಬೇಕು. ಆಗ ಹಾಲ್ ಕೊಡುತ್ತೆ. ಇಲ್ಲ ಅಂದ್ರೆ ಏನ್ ಕೊಡುತ್ತೆ? ಪುಚ್ ಪುಚ್. ನಿಮ್ಮ ಕಲಿಕೆ ಏನಪ್ಪಾ ಅಂತಂದ್ರೆ, ಈಗ ಹಳ್ಳಿ ಮನೆಗಳಿಗೆ ಹೋಗ್ತೀರಾ, ಹೋಗಿ ಕನ್ವಿನ್ಸ್ ಮಾಡ್ತೀರಾ. ಅವ್ರು ಸುಮ್ನೆ ಸರ್ ನಿಮ್ ಹಸು ಕೊಡಿ ಅಂತ ಹೇಳಿದ್ರೆ ಯಾರು ಕೊಡಂಗಿಲ್ಲ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು, ಮಾತನಾಡ್ಬೇಕು, ಕೇಳ್ಕೋಬೇಕು. ಬೆಗ್ ಬಾರೋ ಸ್ಟೀಲ್ ತರ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಆಮೇಲೆ ಆ ಹಸು ಜೊತೆಗೆ ಹೇಗೆ ಬೆರಿಬೇಕು ಅಂತ ಕಲಿಬೇಕು. ಆಮೇಲೆ ಸ್ವಲ್ಪ ಕೆಚ್ಚಲ್ ಕೈ ಆಗ್ಬೇಕು, ಹಾಲ್ ಹೆಂಗ್ ಕರಿಬೇಕು ಅಂತ ಅಭ್ಯಾಸ ಮಾಡ್ಕೊಂಡ್ ಬರಬೇಕು. ನಮ್ಮ ಹಳ್ಳಿ ಮಂದಿ ಬೆಳಗ್ಗೆದ್ರೆ ಮಾಡೋಂತ ಕಾಯಕ ಏನಪ್ಪಾ? ಹಾಲ್ ಕರಿಯುವಂತ ಕಾಯಕ ಅಲ್ಲೇನ್ರವಾ? ಅದಕ್ಕೆ ನಾವು ಹಳ್ಳಿ ಪವರ್ದಾಗ ಮೊದಲ ಟಾಸ್ಕ್ ಹಾಲ್ ಕರಿಯೋ ಟಾಸ್ಕ್ ಮಾಡ್ತೀವಿ. ಸೊ ಎಲ್ಲ ರೆಡಿ ಇದ್ದೀರಾ? ಗುಡ್ ಲಕ್. ನಿಮ್ಮ ಕಲಿಕೆಯ ಸಮಯ ಶುರು. ಅಕುಲ್ ಅವರು ಕೊಟ್ಟ ಹಾಲ್ ಕರಿಯೋ ಟಾಸ್ಕ್ಗೆ ಟ್ರೈನಿಂಗ್ ತಕೊಂಡ್ ಬರೋಣ ಅಂತ ಏನ್ರಿ ಹಳ್ಳಿ ಮಂದಿ? ಹಾಲ್ ಕೊಡೋ ಹಸು ಎಮ್ಮೆನ ಹುಡ್ಕೊಂಡು ಹೊರಟೇ ಬಿಟ್ರು ಸಿಟಿ ಬೆಡಗಿರು. ಇಲ್ಲ ಹಸು ಯಾವ ಮನೇಲಿದೆ? ಅಜ್ಜ! ಎತ್ತಂದ್ರೇನು? ದೊಡ್ಡ ಕೊಂಬೆಲ್ಲ ಬರುತ್ತಲ್ಲ, ದೊಡ್ಡದು ಹಿಂಡದಿಲ್ಲ? ಅಯ್ಯೋ, ಯಾವಾಗ್ಲೂ ಫಾರಿನ್ ಟ್ರಿಪ್ ಸುತ್ತಾ ಇದ್ದ ನಮ್ ಸಿಟಿ ಹುಡುಗಿರು ಎಮ್ಮೆ ಹುಡ್ಕೊಂಡು ಸುತ್ತಾ ಇದ್ದಾರೆ. ಹಸು 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 ಕೌ. ಹಾಲ್ ಕರಿಬೇಕು. ಬನ್ನಿ ಹೋಗೋಣ. ಈಗ ಮೇಯ್ಸಕ್ ಹೋಗ್ಯಾರ ಅವ್ರು. ಅಯ್ಯೋ ಎಲ್ಲಿ ಹಾಲು ಕುಡಿಯೋದು? ಹಾಲು ತಗೊಂತೀವಿ ಇಲ್ಲೇ ಅಂಗಡಿ. ಆ ಎಣ್ಣೆ ಬಂದು ಹಿಂಡವಲ್ಲ ನಮ್ದು. ಏನು ಬರ್ರ ಹಿಂಡ್ತಿದ್ದೆ, ಮೆಟ್ಗೆ ಮಾಡ್ತೀವಿ. ನಾನು ಹೇಳ್ದಂಗೆ ಹಸು ಅಂದ್ರೆ ಭಯ, ಅದ್ರಲ್ಲಿ ಕೆಂಪ್ ಕಲರ್ ಬೇರೆ ಹಾಕೊಂಡು ಸಿಕ್ಕಾಪಟ್ಟೆ ಭಯ ಆಗ್ತದೆ. ಕೊಡು ಅಂದ್ರೆ ಲೆಮನ್ ಜ್ಯೂಸ್ ಕೊಡ್ತೀಯ? ಹಿಂಗಾದ್ರೆ ಎಮ್ಮೆ ಹಾಲ್ ಕೊಡಲ್ಲ ಅಂತ ಗೊತ್ತಾಗಿ ನಾನ್ ಸೀರೆ ಉಟ್ಕೊಂಡ್ರೇನೆ ಎಮ್ಮೆ ನನ್ ಮಾತು ಕೇಳದಂತೆ, ಅದಕ್ಕೆ ನನ್ನ ಈ ತರ ಮಾಡಿದ್ದಾರೆ. ಅಯ್ಯಪ್ಪ ಜುಮ್ ಜುಮ್ ರೋಮಾಂಚನ. ಇದು ಹಳ್ಳಿ ಪವರು ನೋಡಮ್ಮೋ, ರಗಡು ಮಜಾ ಈಗ ಬರೋದೈತಿ ನೋಡ.